ಮೊನ್ನೆನೇ ನಾನು ಹೇಳಿಕೆ ಕೊಡ್ತಾ ಹೇಳಿದೆ, ಹಗಲು ದರೋಡೆ ನಡೆದಂತಹ ಮೂಡಾದ 14 ಸೈಟ್ಗಳ ಪ್ರಕರಣವನ್ನೇ ಹೈಕೋರ್ಟ್ನಲ್ಲಿ ವಜಾ ಮಾಡಲಾಗಿತ್ತು. MD ಸಮೀರ್ ಅನ್ನೋನು ಇಷ್ಟು ಒಂದು ಅವಹೇಳನಕಾರಿಯಾಗಿ ವಿಡಿಯೋನ ಮಾಡಿ ಧರ್ಮಸ್ಥಳದ ಬಗ್ಗೆ ಅಪನಂಬಿಕೆಯನ್ನು ಮೂಡಿಸಿದಂಥವನಿಗೆ ನಿರೀಕ್ಷಣಾ ಜಾಮೀನನ್ನು ಮಂಗಳೂರಿನಲ್ಲಿ ಕೊಡಲಾಯಿತು. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನಿದು? ಹಾಗೆಯೇ ಧರ್ಮಸ್ಥಳಕ್ಕೆ JCB ನುಗ್ಗಿಸಿ ಧರ್ಮಸ್ಥಳ ದೇವಸ್ಥಾನ ಹೊಡಿಬೇಕು ಅಂತ ಹೇಳಿದಂಥ ಮಹೇಶ್ ತಿಮ್ಮಾರೋಡಿ ಅವ್ರನ್ನ ಆ ಪ್ರಕರಣದಲ್ಲಿ ಕೇಸು ದಾಖಲು ಮಾಡಲಿಲ್ಲ. ಈ ಎಲ್ಲ ಉದಾಹರಣೆಗಳಿದ್ದಾಗ್ಯೂ ಕೂಡ ಒಂದು ಭರವಸೆಯೊಂದಿಗೆ ನಾನು ಹೈಕೋರ್ಟಿಗೆ PIL ಹಾಕಿದ್ದೆ. ಅಲ್ಲಿ ಬರೀ ಸೆಕ್ಯುಲರಿಸಮ್ ಅನ್ನೋ ದುರ್ಬೀನ್ ಹಾಕ್ಕೊಂಡು ಕನ್ನಡಕ ಹಾಕ್ಕೊಂಡು ಇಡೀ ಪ್ರಕರಣವನ್ನು ನೋಡಿದರು. RUA ಪೂಜಾರಿ ಅಂತಾರೆ. ನಾನು ಪೂಜಾರಿ ಆಗಿರೋಕ್ಕಾಗುತ್ತಾ ಹೇಳಿ? ಕೋರ್ಟು ಕೇಳುತ್ತೆ, ನೀವು ಪೂಜಾರಿನ, ನೀನು ಈ ಪ್ರಶ್ನೆ ಮಾಡೋಕ್ಕೆ ಪೂಜಾರಿನ ಅಂತ ಕೇಳ್ತಾರೆ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ನೀನು ಈ ಟ್ರಸ್ಟ್ ಒಳಗಡೆ ನೀನಿದೆಯಾ ಅಂತ ಕೇಳ್ತಾರೆ. ನಾನು ಟ್ರಸ್ಟ್ ಆಗಿರಲೇಬೇಕಾ? ಅಥವಾ ಈ ಒಂದು ಹೈಪವರ್ಡ್ ಕಮಿಟಿ ಅಂತ ಏನಿತ್ತೋ ಇದರೊಳಗಡೆ ನೀನು ಭಾಗಿಯಾಗಿದೆಯಾ ಅಂತ ಕೇಳ್ತಾರೆ. ಹೈಪವರ್ಡ್ ಕಮಿಟಿ 10 ವರ್ಷ ನಾನು ಅದರೊಳಗಡೆ ಕೂತಿದ್ದೀನಿ. ಹೈಪವರ್ಡ್ ಕಮಿಟಿನಲ್ಲಿ ಎಲ್ಲರೂ ಸದಸ್ಯರು ಇರ್ತಾರೆ. ಆದರೆ ಯಾರು ದಸರಾವನ್ನು ಯಾರು ಉದ್ಘಾಟನೆ ಮಾಡಬೇಕು ಅನ್ನೋ ಪರಮಾಧಿಕಾರವನ್ನು ನಾವು ಮುಖ್ಯಮಂತ್ರಿಗಳಿಗೆ ಬಿಟ್ಟುಬಿಡ್ತೀವಿ ಅಂತ ಎಲ್ಲರೂ ತೀರ್ಮಾನ ತಗೊಳ್ತಾರೆ. ಇದು ಮುಖ್ಯಮಂತ್ರಿಗಳ ವೈಯಕ್ತಿಕವಾದಂಥ ನಿರ್ಧಾರ. ಈ ಥರ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಬರೀ ಸೆಕ್ಯುಲರಿಸಮ್ ದುರ್ಬೀನು ಹಾಕ್ಕೊಂಡು ಅದನ್ನು ತಿರಸ್ಕಾರವನ್ನು ಮಾಡಿದರು. ಕೋರ್ಟು ಅಭಿಪ್ರಾಯಕ್ಕೆ ನಾವು ತಲೆಬಾಗಲೇಬೇಕಾಗುತ್ತೆ. ಅದು ಧಾರ್ಮಿಕ ವಿಚಾರ. ನಾನೊಬ್ಬ ಹಿಂದೂ ಆಗಿ ಬಹುಸಂಖ್ಯಾತ ಜನರ ಅಭಿಪ್ರಾಯಕ್ಕೆ ಪೂರಕವಾಗಿ ಹೈಕೋರ್ಟನ್ನು ನಾನು ಅಪ್ರೋಚ್ ಮಾಡಿದ್ದೆ. ಆದರೆ ಹೈಕೋರ್ಟ್ ಬರೀ ಸೆಕ್ಯುಲರಿಸಮ್ ದುರ್ಬೀನು ಹಾಕ್ಕೊಂಡು ಅದನ್ನು ತಿರಸ್ಕಾರವನ್ನು ಮಾಡಿದೆ. ನನ್ನ ಪೂಜಾರಿ ಅಂತ ಕೇಳಿದರೆ ನಾನು ಪೂಜಾರಿ ಅಲ್ಲ, ಆದರೆ ನಾನೊಬ್ಬ ಧರ್ಮನಿಷ್ಠ ಹಿಂದೂ ಪರಂಪರೆಯಲ್ಲಿ ನಂಬಿಕೆ ಇಟ್ಟಿರುವಂತಹ ಒಬ್ಬ ಪ್ರಜೆ ಆಗಿದ್ದೀನಿ. ನನಗೂ ಕೂಡ ಕೇಳುವಂಥ ಹಕ್ಕಿದೆ. ಆದರೆ ಕೋರ್ಟು ಆ ಸೀಮಿತ ಪರಿಧಿಯಲ್ಲಿ ನೋಡಿ ತಿರಸ್ಕಾರವನ್ನು ಮಾಡಿದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನು ಅದ್ರ ಬಗ್ಗೆ ಇನ್ನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲೇ ಮಹದೇವಪುರ ಕ್ಷೇತ್ರದ ಬಗ್ಗೆ ಇಷ್ಟು ಜನರನ್ನ ಅನಧಿಕೃತವಾಗಿ ಸೇರಿಸಿದರೆ, ಡಿಲೀಟ್ ಮಾಡಿದರೆ ಅಂತೆಲ್ಲ ಹೇಳಿದರು. ಕೊನೆಗೇನಾಯಿತು? ಎಲೆಕ್ಷನ್ ಕಮಿಷನ್ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತು. ಅದು ಟುಸ್ ಬಾಂಬ್ ಅಂತ ಆಯಿತು. ರಾಹುಲ್ ಗಾಂಧಿಯವರು ಅದಲೇ ಪ್ರೆಸೆಂಟೇಷನ್ ಕೊಡ್ತಾ ಹೇಳ್ತಾರೆ, ನಾನು ಇದನ್ನು ಕಾನ್ಸ್ಟಿಟ್ಯೂಷನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಜವಾಬ್ದಾರಿ ಅಲ್ಲ, ಇದು ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ, ಇದಕ್ಕೆ ಏಜೆನ್ಸಿಗಳ ಜವಾಬ್ದಾರಿ ಅಂತ ಹೇಳ್ತಾರೆ. ಮತ್ತು ಆರೋಪ ಮಾಡೋದು ಮಾತ್ರ ಇವ್ರ ಜವಾಬ್ದಾರಿನ? ರಾಹುಲ್ ಗಾಂಧಿಯವ್ರನ್ನ ಇಡೀ ದೇಶದ ಜನ ಸೀರಿಯಸ್ಸಾಗಿ ತೊಗೊಂಡಿಲ್ಲ. 2014ರಲ್ಲಿ 45 ಸೀಟ್ ಕೊಟ್ಟಿದ್ರು ಅವರಿಗೆ, 2019ರಲ್ಲಿ 52 ಸೀಟ್ ಕೊಟ್ಟರು, ಈಗ 99 ಸೀಟ್ ಕೊಟ್ಟಿದ್ದಾರೆ. 100 ದಾಟಕ್ಕಾಗ್ತಿಲ್ಲ. ಅವ್ರ ಪರಿಸ್ಥಿತಿ ಹಿಂಗಿದೆ. ಮಳವಳ್ಳಿ, ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರಾತ್ಮ ಕೊಡ್ಲಿದ್ದ ಏನೋ ವ್ಯರ್ಥ ಆಲಾಪನೆಯನ್ನು ಮಾಡಿಕೊಂಡು ಅಪನಂಬಿಕೆಯನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿಕೊಂಡು ಓಡಾಡ್ತಿದ್ದಾರೆ. ಏನು ಹೇಳೋಕ್ಕಾಗಲ್ಲ. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಏನಾದ್ರು ಒಂದು ನಾವು ಜೀವಂತ ಇದ್ದೀವಿ ಅಂತ ತೋರಿಸ್ಬೇಕಲ್ಲ, ಆ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ನನಗೆ 2 ದಿನದ ಹಿಂದೆ ಯಾವುದೋ ವೆಬ್ಸೈಟಲ್ಲಿ ಯೂಟ್ಯೂಬಲ್ಲಿ ಒಂದು ಯಾರೋ ಹೇಳಿಕೆ ಕೊಟ್ಟರು ಅಂತ ಒಂದು ವಿಡಿಯೋವನ್ನು ಕೆಲವ್ರಿಗೆ ಕಳಿಸ್ಕೊಟ್ರು. ನಾನು ವಿಡಿಯೋನ ನೋಡಿದೆ, ಅದರಲ್ಲಿ ಮಾತಾಡಿದ್ದು ನೋಡಿದೆ. ನಾನು ಇವನು ಯಾರಪ್ಪ ಒಳ್ಳೆ ಪೊರ್ಕಿ ಥರ ಮಾತಾಡಿದಾನಲ್ಲ ಅಂತ ಅನ್ನಿಸ್ತು ನನಗೆ. ಮೈಸೂರಲ್ಲಿ ಇಲ್ಲೊಬ್ಬ ಕಾಂಗ್ರೆಸ್ ವಕ್ತಾರ ಅಂತ ಒಬ್ಬ ಪೊರ್ಕಿ ಇದ್ದಾನೆ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ಬ ಇನ್ನೊಬ್ಬ ಎಲ್ಲರನ್ನೂ ಅಪ್ಪ ಅಪ್ಪ ಅಂತ ಕರೀತಾರೆ, ಪೊರ್ಕಿ ಥರ ಮಾತಾಡೋನು ಇದ್ದಾನೆ. ಇದು ಯಾರಪ್ಪ ಮದ್ದೂರದಲ್ಲಿ ಹೊಸ ಪೊರ್ಕಿ ಬಂದಿದ್ದಾನಲ್ಲ ಅಂತ ನನಗೆ ಅನ್ನಿಸ್ತು. ಕೊನೆಗೆ ಗೊತ್ತಾಗಿದ್ದು ಯಾರಪ್ಪ ಅಂದ್ರೆ ಅಲ್ಲಿ ಸನ್ಮಾನ್ಯ ಶಾಸಕರಾಗಿರುವಂತಹ ಉದಯ್ ಕದಲೂರು ಅಂತ ಗೊತ್ತಾಯಿತು. ನನಗೆ ಆಶ್ಚರ್ಯ ಆಯಿತು. ಹೊಸ ಬೆಳಕು ಅಲ್ಲೇನೋ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವುದೋ ಪತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹೆಸರಿಗೆ ಹಿಂದೆ ಮುಂದೆ ನಾಯಿ ಸೇರಿಸಿ ಮಾತಾಡ್ತಾ ಇದ್ದಾರೆ. ಈ ಪೊರ್ಕಿಗಳಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ. ಸನ್ಮಾನ್ಯ ಶಾಸಕರಾದಂಥವರು ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರತಾಪ್ ಸಿಂಹನ ಹಿನ್ನೆಲೆ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ. ಉದಯ್ ಅವರೇ, ಪ್ರತಾಪ್ ಸಿಂಹ ಗಾಂಧಿನಗರದಲ್ಲಿ ಲಾಡ್ಜ್ ರೂಮ್ ಮಾಡಿಕೊಂಡು ಇಸ್ಪೀಟ್ ಆಡಿಸ್ಕೊಂಡು ಬಂದಿಲ್ಲ.
ಕಸಿನೋದಲ್ಲಿ ಟೇಬಲ್ ಬುಕ್ ಮಾಡಿಕೊಂಡು ಜನರಿಗೆ ಹೆಣ್ಣು ಎಣ್ಣೆಯನ್ನು ಫ್ರೀಯಾಗಿ ಕೊಟ್ಬಿಟ್ಟು ಕಾಸು ಮಾಡಿಬಿಟ್ಟು ಜನರಿಗೆ ಕವರಿ ಕೊಟ್ಬಿಟ್ಟು ಲಾಟ್ರಿ MLA ಆಗಿ ಬಂದಿಲ್ಲ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ನಾನೊಬ್ಬ ರೈಟರ್ ಆಗಿ ಬಂದಿರೋಂಥವನು. ದಯವಿಟ್ಟು ನೀವು ಶಾಸಕರಿದ್ದೀರಿ, ನಿಮ್ಮ ಹಿನ್ನೆಲೆಯಲ್ಲೇ ಥರನೇ ಬೇರೆಯವ್ರನ್ನೂ ನೋಡಕ್ಕೆ ಹೋಗಬೇಡಿ. ನೀವು ಈ ರೀತಿ ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳೆಲ್ಲ ಬರಬಾರ್ದು ಸರ್. ಈ ಥರ ಮಾತೇನಿದೆಯಲ್ಲ, ನೀವು ಈ ಹಿಂದೆನೂ ಕೂಡ ನಮ್ಮ ಶ್ರೀರಂಗಪಟ್ಟಣದ ರವೀಂದ್ರ ಶ್ರೀಕಂಠಯ್ಯ ಅವ್ರ ಬಗ್ಗೆನೂ ಇದೇ ಥರ ಮಾತಾಡಿದ್ರಿ. ನೀವು ಏನು ಕಚ್ಚೆ ಗಿಚ್ಚೆ ಇವೆಲ್ಲ ಮಾತಾಡ್ತಿದ್ದೀರಿ ಸರ್. ನೀವೆಲ್ಲ ಏನು ಈ ಥರ ಜೂ ಗೀಜು ಎಲ್ಲ ಓಡಾಡ್ತಾ ಇರ್ತೀರಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಹುಶಃ ಈ ಥರ ಬೇರೆಯವ್ರ ಬಗ್ಗೆ ಎಲ್ಲ ನೀವು ಈ ಥರ ಕಚ್ಚೆ ಗಿಚ್ಚೆ ಎಲ್ಲ ಮಾತಾಡ್ತಿರಲ್ಲ. ನೀವು ಮನೇಲೇ ಇರ್ತಿರೋ ಕ್ಷೇತ್ರದಲ್ಲಂತೂ ಇಲ್ಲ, ಮನೇಲಿ ಇರ್ತಿರೋ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲೋ ಕುಟುಂಬದಲ್ಲೋ ಯಾರೋ ಸಂತ್ರಸ್ತರು ಫಲಾನುಭವಿಗಳಿದ್ದಾರೆ, ಯಾಕೆ ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ದೀರಲ್ಲ ನೀವು? ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಸಭ್ಯತೆನ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಅಲ್ಲೇನೋ ಇಸ್ಪೀಟ್ ತಟ್ಟಬೇಕಾದ್ರೆ ಅಲ್ಲಿ ಟೇಬಲಲ್ಲಿ ಜೊತೆಲಿ ಕೂತಿರ್ತಾರಲ್ಲ, ಅವ್ರ ಎದುರುಗಡೆ ಎಣ್ಣೆ ಹೊಡ್ಕೊಂಡು ಮಾತಾಡ್ದಂಗೆ, ಅಥವಾ ಕಸಿನೋದಲ್ಲಿ ಅಲ್ಲಿ ಡಾನ್ಸ್ ಮಾಡ್ತಿರ್ತಾರಲ್ಲ ಅವ್ರ ಎದುರುಗಡೆ ಮತ್ತಿನಲ್ಲಿ ಮಾತಾಡ್ತಾ ಇದ್ದಂಗೆ ಸಾರ್ವಜನಿಕ ಜೀವನದಲ್ಲಿ ಮಾತಾಡಬಾರ್ದು ಸರ್. खत्म, बाय बाय, टाटा, गुड बाय, गया.